ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ 10ನೇ ಶ್ಲೋಕವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಮನ್ಮಯಾಹ ಅನ್ನುವಂಥ ಪದ ಯೂಸ್ ಮಾಡಿದಾರಲ್ಲ, ಅದರ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಅಂದರೆ ಎಲ್ಲ ಕಡೆ ಭಗವಂತನೇ ಕಾಣಿಸ್ತಾ ಇರ್ತಾನೆ. ಆಮೇಲೆ ಭಗವಂತನ ಜನ್ಮ ಕರ್ಮ ಏನೇ ಆಗಿರ್ಬೋದು ಅದನ್ನೆಲ್ಲ ದಿವ್ಯ ಅಂತ ತಿಳ್ಕೊಂಡಿರ್ತಾನಲ್ಲ, ಅವನು ಸದಾ ಭಗವಂತನಲ್ಲೇ ತನ್ಮಯನಾಗಿ ಎಲ್ಲ ಕಡೆ ಭಗವಂತನನ್ನ ನೋಡ್ತಾ ಇರ್ತಾನೆ ಅನ್ನೋದು ಅದರ ಅರ್ಥ ಅಂತ ತಿಳ್ಕೊಂಡ್ವಿ. ಆಮೇಲೆ ಮಾಮುಪಾಶ್ರಿತಾಹ ಅಂತಂದ್ರೆ ಯಾವಾಗಲೂ ನನಗೆ ಶರಣಾಗತಿಯಾಗಿ ನನ್ನ ಮೇಲೆ ಅವಲಂಬಿತನಾಗಿ ಸಂತುಷ್ಟನಾಗಿರ್ತಾನೆ. ಅವನಿಗೆ ಅಂತ ಏನು ಕರ್ತವ್ಯನೂ ಇರಲ್ಲ. ಅವನು ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಅದೆಲ್ಲವೂ ಕೂಡ ನನಗೋಸ್ಕರ ಅಂತಂದ್ರೆ ಭಗವಂತನ ಆಜ್ಞೆ ಅಂತ ತಿಳ್ಕೊಂಡು ಅವನು ಕೆಲಸ ಮಾಡ್ತಿರ್ತಾನೆ. ನನಗೆ ಸೇವೆ ಮಾಡೋ ರೂಪದಲ್ಲಿ ಅವನು ಕೆಲಸಗಳನ್ನ ಮಾಡ್ತಿರ್ತಾನೆ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಅದನ್ನ ಮಾಮುಪಾಶ್ರಿತಾಹ ಅಂತ ಹೇಳೋದು. ಸೊ ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಜ್ಞಾನ ತಪಸ ಅನ್ನುವಂಥ ಪದದ ಅರ್ಥವನ್ನ ಆತ್ಮಜ್ಞಾನ ರೂಪಿ ತಪ ಅಂತ ತಿಳ್ಕೊಳ್ಳೋದೆ ಇಲ್ಲಿ ಭಗವಂತನ ಜನ್ಮ ಕರ್ಮಗಳ ಜ್ಞಾನ ಅಂತ ತಿಳ್ಕೊಳ್ಳೋದರ ಅಭಿಪ್ರಾಯ ಏನು? ಇಲ್ಲಿ ಯಾಕೆ ಜ್ಞಾನ ತಪಸ ಅನ್ನೋದಕ್ಕೆ ಆತ್ಮಜ್ಞಾನ ರೂಪಿ ತಪ ಅಂದ್ರೆ ಆತ್ಮದ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ಅದರ ತಪಸ್ಸು ಅಂತ ಯಾಕೆ ತಿಳ್ಕೊಬಾರ್ದು ನಾವು? ಇಲ್ಲಿ ಯಾಕೆ ಅದನ್ನ ಭಗವಂತನ ಜನ್ಮ ಮತ್ತೆ ಕರ್ಮಗಳ ಜ್ಞಾನವನ್ನ ಇಲ್ಲಿ ತಿಳ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದಾರಲ್ಲ, ಇದಕ್ಕೇನ್ ಕಾರಣ? ಮತ್ತೆ ಆ ಜ್ಞಾನ ತಪದಿಂದ ಪವಿತ್ರನಾಗಿ ಭಗವಂತನ ಸ್ವರೂಪನೇ ಪ್ರಾಪ್ತವಾಗುತ್ತೆ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಹಾಕ್ತಾ ಇದ್ದಾರೆ. ಈಗ ಇಲ್ಲಿ ಜ್ಞಾನ ತಪಸ್ಸ ಅಂತಂದ್ರೆ ಯಾವುದರ ಬಗ್ಗೆ ಜ್ಞಾನವನ್ನ ತಿಳ್ಕೊಳ್ಳೋದು? ಆತ್ಮದ ಬಗ್ಗೆ ತಿಳ್ಕೊಳ್ಳೋದು ಅಂತಾನು ತಿಳ್ಕೊಬೋದಲ್ವಾ? ಇಲ್ಲಿ ಯಾಕೆ ಭಗವಂತನ ಜನ್ಮ ಕರ್ಮಗಳ ಜ್ಞಾನವನ್ನೇ ಇಲ್ಲಿ ಜ್ಞಾನ ತಪಸ್ಸ ಅಂತ ಹೇಳ್ತಾ ಇದ್ದಾರೆ? ಮತ್ತೆ ಅದನ್ನ ತಿಳ್ಕೊಂಡ್ಮೇಲೆ ಅವನು ಕೂಡ ಭಗವಂತನ ಸ್ವರೂಪವನ್ನ ಪಡ್ಕೊಳ್ತಾನೆ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೆ ಅರ್ಥ ಏನು ಅನ್ನೋದು ಪ್ರಶ್ನೆ. ಈಗ ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಪ್ರಶ್ನೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೇನೆ ಉತ್ತರವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು. ಆಯ್ತಾ? ಉತ್ತರ ಏನು ಅಂತಂದ್ರೆ, ಇಲ್ಲಿ ಸಾಂಖ್ಯಯೋಗದ ಪ್ರಕರಣ ಅಲ್ಲ. ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇರೋದು? ಭಕ್ತಿಯ ಪ್ರಕರಣ, ಭಕ್ತಿಯ ಬಗ್ಗೆ ಮಾತಾಡ್ತಾ ಇರೋದು. ಮತ್ತೆ ಹಿಂದಿನ ಶ್ಲೋಕದಲ್ಲಿ ಭಗವಂತನ ಜನ್ಮ ಕರ್ಮಗಳನ್ನ ದಿವ್ಯ ಅಂತ ತಿಳ್ಕೊಳ್ಳೋದರ ಫಲವನ್ನ ಭಗವಂತನ ಪ್ರಾಪ್ತಿ ಅಂತ ಹೇಳಿದ್ದಾರೆ. ಆಯ್ತಾ? ಭಗವಂತನ ಜನ್ಮ ಕರ್ಮಗಳು ದಿವ್ಯ ಅಂತ ಯಾರು ತಿಳ್ಕೊಳ್ತಾರೋ ಅದರ ಫಲ ಏನು? ಭಗವಂತ ನಮಗೆ ಸಿಗ್ತಾನೆ ಅಂತಂದ್ಬಿಟ್ಟು ಅದರ ಪ್ರಮಾಣದಲ್ಲೇನೆ ಈ ಶ್ಲೋಕದಲ್ಲಿ ಈ ಕಾರಣದಿಂದ ಇಲ್ಲಿ ಜ್ಞಾನ ತಪಸ ಅನ್ನುವಂಥ ಪದದ ಅರ್ಥ, ಜ್ಞಾನದ ಅರ್ಥವನ್ನ ಆತ್ಮಜ್ಞಾನ ಅಂತ ತಿಳ್ಕೊಳ್ಳದೆ ಭಗವಂತನ ಜನ್ಮ ಕರ್ಮಗಳನ್ನ ದಿವ್ಯ ಅಂತ ತಿಳ್ಕೊಳ್ಳುವಂತಹ ಜ್ಞಾನ ಅಂತ ನಾವು ತಿಳ್ಕೊಬೇಕಾಗತ್ತೆ. ಯಾಕೆಂದ್ರೆ ಓದ ಶ್ಲೋಕದಲ್ಲಿ ಅವನು ಭಗವಂತನ ಜನ್ಮ ಮತ್ತೆ ಕರ್ಮಗಳು ದಿವ್ಯ ಅಂತ ಹೇಳಿದಾನೆ, ಅದರ ಫಲ ಏನು? ಭಗವಂತನ ಪ್ರಾಪ್ತಿ. ಸೊ ಆ ಶ್ಲೋಕದಲ್ಲಿ ಹೇಳಿರುವಂತ ವಿಚಾರವನ್ನ ಇಲ್ಲಿ ದೃಢೀಕರಿಸ್ತಾ ಇದ್ದಾನೆ. ಆಯ್ತಾ? ಅದಕ್ಕೇನು ಅನ್ನೋದಕ್ಕೆ ಒಂದು ಸ್ಪಷ್ಟೀಕರಣ ಕೊಡೋದಕ್ಕೋಸ್ಕರ ಇಲ್ಲಿ ಮತ್ತೆ ಅದೇ ವಿಚಾರವನ್ನ ಹೇಳ್ತಾ ಇರೋದ್ರಿಂದ ಜ್ಞಾನ ತಪಸ ಅಂತಂದ್ರೆ ಇಲ್ಲಿ ಭಗವಂತನ ಜನ್ಮ ಕರ್ಮಗಳು ದಿವ್ಯ ಅಂತ ತಿಳ್ಕೊಳ್ಳುವಂತ ಜ್ಞಾನದ ಬಗ್ಗೆ ಹೇಳ್ತಾ ಇರೋದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಜ್ಞಾನರೂಪಿ ತಪದ ಪ್ರಭಾವದಿಂದ ಏನಾಗುತ್ತೆ? ಮನುಷ್ಯನಿಗೆ ಭಗವಂತನಲ್ಲಿ ಅನನ್ಯವಾದಂತಹ ಪ್ರೀತಿ ಉಂಟಾಗುತ್ತೆ. ಅವನ ಸಮಸ್ತ ಪಾಪ ತಾಪ ಎಲ್ಲವೂ ಕೂಡ ನಾಶ ಆಗ್ಬಿಡುತ್ತೆ. ಈಗ ನೋಡಿ, ನಮ್ಮಲ್ಲಿ ಏನಾದ್ರೂ ಪಾಪಗಳು ತಾಪಗಳು ಏನೇನೋ ಪ್ರಾಬ್ಲಮ್ಗಳು ಎಷ್ಟೊಂದು ಇರುತ್ತಲ್ವಾ, ಅದೆಲ್ಲ ನಮಗೆ ನಾಶ ಆಗಬೇಕು ಅಂತಂದ್ರೆ ನಾವು ಭಗವಂತನ ಜನ್ಮ ಮತ್ತೆ ಕರ್ಮಗಳ ಬಗ್ಗೆ ತಿಳ್ಕೋಬೇಕು. ಅದೆಲ್ಲ ಯಾವ್ದ್ರಲ್ಲಿ ಬರುತ್ತೆ? ಈ ಭಗವದ್ಗೀತೆನಲ್ಲೇ ಬರುತ್ತೆ, ಮತ್ತೆ ಭಾಗವತದಲ್ಲಿ ಬರುತ್ತೆ. ಆ ಭಗವಂತನ ಜನ್ಮ ಹೇಗಾಯ್ತು ಅದ್ರ ಬಗ್ಗೆ ಎಲ್ಲ ನಾವು ಈಗ ಭಾಗವತದಲ್ಲಿ ತಿಳ್ಕೊಳ್ತಾ ಇದೀವಲ್ವಾ. ಈ ಸೃಷ್ಟಿ ಎಲ್ಲ ಹೇಗಾಯ್ತು, ಏನು ಮಾಡ್ದ ಭಗವಂತ, ಆಮೇಲೆ ಅವನ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಗಳೆಲ್ಲ ನಾವು ತಿಳ್ಕೊಳ್ತಾ ಇದ್ದಂಗೆ ಏನಾಗುತ್ತೆ? ಆ ಭಗವಂತನಲ್ಲಿ ನಮಗೆ ಪ್ರೀತಿ ಅನ್ನೋದು ಉಂಟಾಗತ್ತೆ. ಇಲ್ಲಿ ಭಗವಂತ ಸ್ವಯಂ ತನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದಾನೆ. ಭಾಗವತದಲ್ಲಿ ಅವನ ಸಂಪೂರ್ಣ ಚರಿತ್ರೆಗಳು, ಲೀಲೆಗಳು, ವಿವರಣೆಗಳಿದೆ. ಆ ಎರಡನ್ನು ಒಟ್ಟೊಟ್ಟಿಗೆ ಓದ್ತಾ ಇದ್ದಾಗ ನಮ್ಮಲ್ಲಿ ಆ ಆಧ್ಯಾತ್ಮಿಕ ಭಾವ ಏನಿದೆಯೋ ಅದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಆ ಭಗವಂತನಲ್ಲಿ ನಮಗಿರುವಂಥ ಪ್ರೀತಿ ಕೂಡ ಹೆಚ್ಚಾಗತ್ತೆ.
ನೋಡಿ ಇಲ್ಲಿ ಹೇಳಿದ್ದಾರೆ, ಜ್ಞಾನ ರೂಪಿ ತಪದ ಪ್ರಭಾವದಿಂದ ನಮ್ಮಲ್ಲಿ ಯಾವಾಗ ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೋ ಭಕ್ತಿ ಅನ್ನೋದು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಭಕ್ತಿ ಅಂತಂದ್ರೆ ಏನು? ಪ್ರೀತಿ, ಭಗವಂತನನ್ನ ಪ್ರೀತಿಸೋದು. ಆ ಒಂದು ಅನನ್ಯ ಪ್ರೀತಿ ಅನ್ನೋದು ಉಂಟಾಗತ್ತೆ. ಆಗ ನಮ್ಮಲ್ಲಿರುವಂಥ ಎಲ್ಲ ಪಾಪಗಳು, ತಾಪಗಳು, ಕಷ್ಟಗಳು ಎಲ್ಲವೂ ನಷ್ಟ ಆಗೋಗುತ್ತೆ. ಮತ್ತು ಅಂತಃಕರಣದಲ್ಲಿ ಎಲ್ಲ ರೀತಿಯ ದುರ್ಗುಣಗಳು ಸರ್ವತಾ ಅಭಾವವಾಗಿ ಹೋಗುತ್ತೆ. ಅಂದರೆ ಒಂದು ಸ್ವಲ್ಪ ಕೂಡ ದುರ್ಗುಣಗಳು ನಮ್ಮಲ್ಲಿ ಇರೋದಿಲ್ಲ. ಆಮೇಲೆ ಸಮಸ್ತ ಕರ್ಮಗಳನ್ನು ಕೂಡ ಭಗವಂತನ ಕರ್ಮಗಳ ಹಾಗೆ ದಿವ್ಯವಾಗ್ತಾ ಹೋಗುತ್ತೆ. ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಆ ಭಗವಂತ ಮಾಡ್ತಾನಲ್ಲ ಕೆಲಸಗಳು, ಅದೇ ರೀತಿ ದಿವ್ಯವಾಗ್ತಾ ಹೋಗುತ್ತೆ. ಹಾಗೆ ಅವನು ಯಾವತ್ತೂ ಭಗವಂತನಿಂದ ಬೇರೆ ಆಗೋದಿಲ್ಲ. ಅವನಿಗೆ ಭಗವಂತ ಸದಾ ಕಾಲ ಪ್ರತ್ಯಕ್ಷನಾಗಿರ್ತಾನೆ. ಈಗ ದಾಸರು ಮತ್ತು ಭಕ್ತರು ಅವರು ಹೇಳೋದನ್ನ ನಾವು ಕೇಳ್ತೀವಿ, ಇಲ್ಲೂ ನಾರಾಯಣ ಇದ್ದಾನೆ, ಅಲ್ಲೂ ನಾರಾಯಣ ಇದ್ದಾನೆ, ಎಲ್ಲ ಕಡೆ ನಾನು ಆ ಭಗವಂತನನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈಗ ಪ್ರಹ್ಲಾದನ ವಿಚಾರದಲ್ಲಿ ಬಂದಾಗ ತನ್ನ ತಂದೆ ಕೇಳ್ತಾನಲ್ವಾ, ಭಗವಂತ ಎಲ್ಲಿದ್ದಾನೆ ಅಂತಂದರೆ ಅವನಿಗೆ ಎಲ್ಲ ಕಡೆ ಕಾಣಿಸ್ತಾ ಇರ್ತಾನೆ. ಆದರೆ ಅವ್ರ ತಂದೆ ಕಾಣಿಸ್ತಾ ಇರೋದಿಲ್ಲ. ಯಾಕೆ? ಅವನಲ್ಲಿ ಭಕ್ತಿ ಇರೋದಿಲ್ವಲ್ಲ, ಅದಕ್ಕೋಸ್ಕರ. ಆದರೆ ಪ್ರಹ್ಲಾದನಿಗೆ ಎಲ್ಲ ಕಡೆ ಭಗವಂತ ಕಾಣಿಸ್ತಿರ್ತಾನೆ. ಅದಕ್ಕೆ ಅವನು ಅಲ್ಲಿದ್ದಾನ, ಇಲ್ಲಿದ್ದಾನ ಅಂತಂದರೆ, ಹೌದು ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ ಅಂತಂದಾಗ, ಕಂಬದಲ್ಲೂ ಇದ್ದಾನ ಅಂತಂದಾಗ ಅವನಿಗೆ ಬರೀ ಅದೊಂದು ಕಂಬದ ಥರ ಕಾಣಿಸ್ತಾ ಇದೆ. ಆದರೆ ಪ್ರಹ್ಲಾದನಿಗೆ ಆಗಲ್ಲ, ಅದರಲ್ಲೂ ಕೂಡ ಭಗವಂತ ಕಾಣಿಸ್ತಾ ಇದ್ದಾನೆ. ಅದಕ್ಕೆ ಹೌದು ಅಂತಂದಾಗ ಅವನು ನನಗೂ ತೋರಿಸು ಅಂತಂದಾಗ ಆ ಕಂಬವನ್ನು ಹೊಡೆಯೋದಲ್ವಾ. ಆ ರೀತಿ ಭಗವಂತನ ಭಕ್ತರು ಯಾವಾಗಲೂ ಅವನ ವಿಚಾರದಲ್ಲೇ ತೊಡಗ್ತಾ ಇರ್ತಾರೆ. ಅವರು ಮಾಡುವಂಥ ಕೆಲಸಗಳೂ ಕೂಡ ಭಗವಂತನು ಮಾಡುವಂಥ ಕೆಲಸಗಳಷ್ಟೇ ದಿವ್ಯವಾಗಿರುತ್ತೆ. ಅದಕ್ಕೋಸ್ಕರ ಅವರು ಭಗವಂತನಿಂದ ಯಾವತ್ತೂ ಬೇರೆ ಆಗೋದಿಲ್ಲ. ಎಲ್ಲ ಕಡೆ ಅವರಿಗೆ ಸದಾ ಭಗವಂತ ಕಾಣಿಸ್ತಾ ಇರ್ತಾನೆ. ಇದೇ ಆ ಭಕ್ತರು ಜ್ಞಾನರೂಪಿ ತಪದಿಂದ ಪವಿತ್ರರಾಗಿ ಭಗವಂತನ ಸ್ವರೂಪವನ್ನು ಪಡ್ಕೊಳ್ಳೋದ್ರ ಅರ್ಥ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಗವಂತನ ಸ್ವರೂಪವನ್ನು ಪಡ್ಕೊಳ್ಳೋದು ಅಂದರೆ ಎಲ್ಲ ಕಡೆ ಭಗವಂತನನ್ನು ನೋಡ್ತಿರ್ತಾರೆ, ತನ್ನಲ್ಲೂ ಕೂಡ ಅದನ್ನೇ ನೋಡ್ತಿರ್ತಾರೆ. ಸೊ ಅದೇ ಅವರ ಸ್ವರೂಪ ಆಗ್ಬಿಡುತ್ತೆ. ಭಗವಂತನ ಸ್ವರೂಪವನ್ನು ಪಡ್ಕೊಳ್ಳೋದು ಅಂತಂದರೆ ಏನು? ಎಲ್ಲ ಕಡೆ ತನ್ನನ್ನೇ ತಾನೇ ನೋಡ್ಕೊಳ್ಳೋದು. ಎಲ್ಲದರಲ್ಲೂ ಭಗವಂತನನ್ನು ನೋಡ್ತಾ ಇರ್ತಾರೆ, ಭಗವಂತನಲ್ಲಿ ತನ್ನನ್ನೂ ಕೂಡ ನೋಡ್ತಾ ಇರ್ತಾರೆ. ಅಂದರೆ ಸರ್ವತ್ರ ಕೂಡ ಭಗವಂತಮಯ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಅದನ್ನು ಇಲ್ಲಿ ಹೇಳೋದಕ್ಕೋಸ್ಕರ ಇಲ್ಲಿ ಜ್ಞಾನ ತಪದಿಂದ ಪವಿತ್ರರಾಗಿ ಭಗವಂತನ ಸ್ವರೂಪ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತಂದರೆ ಎಲ್ಲ ಕಡೆ ಭಗವಂತನನ್ನೇ ಕಾಣೋದು, ಸದಾ ಪ್ರತ್ಯಕ್ಷನಾಗಿರ್ತಾನ ಅಂತವ್ರಿಗೆ ಭಗವಂತ ಅನ್ನೋದೇ ಇದರ ಅರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.